ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ದಿನ ಹೊಸ ರೀತಿಯಲ್ಲಿ ನಾವು ಅಮ್ಮನ ಮನೆಗೆ ಯಾವ ರೀತಿ ಸೀರೆ ಉಡಿಸ್ಬೇಕು ಅಂತ ತೋರಿಸಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ, ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇಗೆ ನಾವು ಸೀರೆಯ ಒಳಪದರದಿಂದ ಈ ರೀತಿಯಾಗಿ ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. 3 ಇಂದ 4 ಇಂಚಷ್ಟು ನಾವು ಗ್ಯಾಪಲ್ಲಿ ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ 10 ಪ್ಲೀಟ್ಸನ್ನು ಮಾಡಿಕೊಂಡು ನಾವು ಬಟ್ಟೆ ಕ್ಲಿಪ್ನ ಹಾಕೋಬೇಕು. ಈ ಸೀರೆ ಕ್ರೇಪ್ ಸಿಲ್ಕ್ ಸೀರೆ ಆಗಿರೋದ್ರಿಂದ ತುಂಬ ಜಾರುತ್ತೆ. ಹಾಗಾಗಿ ನಾವು ಕಡಿಮೆ ನೆರಿಗೆಗಳನ್ನು ತಗೊಂಡು ಈ ರೀತಿಯಾಗಿ ನಾವು ಬಟ್ಟೆ ಕ್ಲಿಪ್ಪಿಂದ ಪಿನ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ನೆರಿಗೆಗಳು ಆ ಕಡೆ ಈ ಕಡೆ ಆಗೋದಿಲ್ಲ, ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ಮತ್ತೆ ನಾನು ನೆರಿಗೆಗಳನ್ನು ಮಾಡ್ಕೋತಾ ಇದ್ದೀನಿ. ನಾವು ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸೆರ್ಗಿಗೆ ನಾವು ಇಲ್ಲಿ 1 ಮೀಟರ್ ಅಷ್ಟು ಬಿಟ್ಟು ಕಂಪ್ಲೀಟ್ ನಾವು ಸ್ಯಾರಿ ಇದೇ ರೀತಿಯಾಗಿ ಪ್ಲೀಟ್ಸ್ನ ಮಾಡ್ಕೋಬೇಕು. ನೋಡಿ, ನಾವು ಸ್ವಲ್ಪನೇ ಪ್ಲೀಟ್ಸ್ನ ಈ ರೀತಿಯಾಗಿ ತಗೊಂಡು ಎಲ್ಲದಕ್ಕೂ ಸೇರಿಸಿ ನಾವು ಬಟ್ಟೆ ಕ್ಲಿಪ್ನ ಹಾಕೋಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಮಗೆ ಯಾವುದೇ ಪ್ಲೀಟ್ಸ್ ಮಿಸ್ ಆಗೋದಿಲ್ಲ. ಇವಾಗ ನಾನು ಮಿಡಲ್ ಕೂಡ ಪ್ಲೇಟ್ಸ್ನ ಮಾಡಿಕೊಂಡು ಕ್ಲಿಪ್ ಹಾಕೋತಾ ಇದ್ದೀನಿ. ಈಗ ನೋಡಿ, ನಾನು ಸ್ಯಾರಿ ಕಂಪ್ಲೀಟಾಗಿ ಹಾಕ್ಕೊಂಡು ಕೊನೆಯದಾಗಿ ಇನ್ನೊಂದು ಸಲ ನೀಟಾಗಿ ಪ್ಲೇಟ್ಸ್ನ ತಗೊಂಡು ಅಲ್ಲಿಗೆ ನಾನು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ. ಸೆರಗಿಗೆ ಇಲ್ಲಿ ನಾನು 1 ಮಾರಷ್ಟು ಬಿಟ್ಟಿದ್ದೀನಿ. ಅದನ್ನು ಇವಾಗ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಈ ವರ್ಷ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಇದ್ದೀರಾ ಅವರು ಈ ರೀತಿಯಾಗಿ ಸುಲಭ ವಿಧಾನದಲ್ಲಿ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಬಹುದು. ನೋಡಿ, ಈ ರೀತಿಯಾಗಿ ನಾನು ಸ್ಯಾರಿ ಪೂರ್ತಿ ಇದೇ ರೀತಿ ಪ್ಲೇಟ್ಸ್ನ ಮಾಡಿಕೊಂಡು ಈಗ ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ಸ್ಯಾರಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಪ್ಲೇಟ್ಸ್ನ ಮಾಡ್ಕೋಬೇಕು. ನಾವಿಲ್ಲಿ ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಂಡಿರೋದ್ರಿಂದ ನಮಗೆ 4 ರಿಂದ 5 ಪ್ಲೇಟ್ಸ್ ಅಷ್ಟೇ ಬರೋದು. ನನಗೆ ಒಟ್ಟು ಇಲ್ಲಿ 5 ಪ್ಲೇಟ್ಸ್ ಬಂದಿದೆ. ಅದನ್ನು ಇಲ್ಲಿ ಗುಂಪಿನಿಂದ ಪಿನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಗ್ಯಾಪಲ್ಲಿ ಇನ್ನೊಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ನೋಡಿ, ನಮಗೆ ಈ ರೀತಿಯಾಗಿ ಕಾಣುತ್ತೆ. ನಮಗೆ ಹಬ್ಬದ ದಿನ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಇಂದಿನ ದಿನ ಕೂಡ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಇವಾಗ ತಟ್ಟೆಯೆಲ್ಲ ಅಕ್ಕಿ ಹಾಕಿಟ್ಕೊಂಡು ನಾವು ಬಿಂದಿಗೆಗೆ ಈ ರೀತಿ ಕಡ್ಡಿನ ಕಟ್ಕೊಂಡು ಇಟ್ಕೋಬೇಕಾಗತ್ತೆ. ಸೀರೆಯನ್ನು ನಾವು ಈ ರೀತಿಯಾಗಿ ಹಿಂಭಾಗದಿಂದ ತಗೊಂಡು ನೆಗೆಗಳನ್ನು ಮುಂಭಾಗಕ್ಕೆ ಬರೋ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹಾಕ್ಕೊಂಡು ಒಂದೇ ಸಮವಾಗಿ ನಾವು ಇಟ್ಕೋಬೇಕಾಗುತ್ತೆ. ನೆರಿಗೆಗಳು ಹಿಂದೆ ಮುಂದೆ ನಮಗೆ ಆಗಬಾರ್ದು. ಈ ರೀತಿ ನಮ್ಮ ಮಧ್ಯಕ್ಕೆ ಒಂದು ಕ್ಲಿಪ್ಪನ್ನು ಹಾಕೊಂಡಾಗ ನಮಗೆ ನೆರಿಗೆಗಳು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇವಾಗ 2 ಸೈಡಲ್ಲಿ ಈ ರೀತಿಯಾಗಿ ನಾವು ನೆರಿಗೆಗಳನ್ನ ಒಳಗಡೆ ಹೋಗಿರುವಂತಹ ನೆರಿಗೆಗಳನ್ನು ನೀಟಾಗಿ ಒಂದೇ ಸಮವಾಗಿ ತಗೋಬೇಕಾಗುತ್ತೆ. ಪ್ಲೀಟ್ಸ್ಗೆ ಮಧ್ಯದಲ್ಲಿ ನಾವು ಈ ರೀತಿಯಾಗಿ ಒಂದು ಪಿನ್ನನ್ನು ಹಾಕಬೇಕು. ಈಗ ನಾವು ಸೀರೆಯ ತುದಿಯಲ್ಲಿ ಬಾರ್ಡರ್ ಇರುತ್ತಲ್ಲ ನಮಗೆ, ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ನಾವು ಈ ರೀತಿಯಾಗಿ ಪಿನ್ನನ್ನು ಮಾಡ್ಕೋಬೇಕು. ಆವಾಗ ನಮಗೆ ಅದು ಬಾರ್ಡರು ಜರುಗೋದಿಲ್ಲ, ಕರೆಕ್ಟಾಗಿ ಕೂರುತ್ತೆ. ನೆಕ್ಸ್ಟ್ ಅದಾದ ನಂತರ ಈ ರೀತಿಯಾಗಿ ನಾವು ಮಧ್ಯದಲ್ಲೂ ಕೂಡ ಪ್ಲೇಟ್ಸ್ ಹಾಕ್ಕೊಂಡ್ರೆ ನಂತರ ನಮಗೆ ಹಾಕೋಬೇಕಾದ್ರೆ ಸೀರೆ ತುಂಬ ಈಸಿ ಆಗುತ್ತೆ ಮತ್ತು ನಮಗೆ ಯಾವುದೇ ಪ್ಲೇಟ್ಸ್ ಕೂಡ ಮಿಸ್ ಆಗೋದಿಲ್ಲ. ಸ್ವಲ್ಪ ಸಮಯ ತಗೊಳುತ್ತೆ, ಆದರೂ ಸೀರೆ ತುಂಬ ಚೆನ್ನಾಗಿ ಕೂರುತ್ತೆ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಉಡಿಸ್ಬೋದು ಅಮ್ಮನವರಿಗೆ ಸೀರೆಯನ್ನು. ಈಗ ಮಧ್ಯದಲ್ಲೂ ಕೂಡ ಮೇಲ್ಗಡೆ ಯಾವ ರೀತಿ ಪಿನ್ನ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಒಳಭಾಗದಲ್ಲಿ ಈ ರೀತಿ ನಾವು ಪಿನ್ನನ್ನು ಹಾಕ್ಕೊಂಡು ಪ್ಲೇಟ್ಸ್ನ ತಗೋಬೇಕಾಗುತ್ತೆ. ಎಲ್ಲ ಪ್ಲೇಟ್ಸ್ಗಳು ಒಂದೇ ಸಮವಾಗಿ ಬರಲಿ. ಈ ರೀತಿಯಾಗಿ ನಾವು ಪ್ಲೇಟ್ಸ್ ತಗೊಂಡು ಒಂದು ನೂಲಿಂದ ಈ ರೀತಿಯಾಗಿ ನಾನು ಸೊಂಟಕ್ಕೆ ಕಟ್ಕೋತಾ ಇದ್ದೀನಿ. ಅದಾದ ನಂತರ ಕೂಡ ನಾವು ಇನ್ನೊಂದ್ಸಲಿ ಸೀರೆ ಎಲ್ಲ ಈ ರೀತಿ ಸರಿ ಮಾಡ್ಕೋಬೇಕು. ಕೆಲವೊಂದು ಪ್ಲೇಟ್ಸು ಒಳಗಡೆ ಹೋಗ್ಬಿಟ್ಟಿರುತ್ತೆ, ಅದನ್ನು ನಾವು ನೀಟಾಗಿ ಸಮವಾಗಿ ಒಂದೇ ಥರ ಮಾಡ್ಕೋಬೇಕಾಗತ್ತೆ.
ಇವಾಗ ಸೆರಗನ್ನ ನಾನು ಈ ರೀತಿ ಹಿಂಭಾಗದಿಂದ ಮುಂಭಾಗಕ್ಕೆ ಬರೋ ಥರ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ನಾವು ಪಿನ್ನನ್ನು ಮಾಡಿಕೊಂಡು ನೆರಿಗೆಗಳನ್ನು ಮಾಡ್ಕೋಬೇಕು. ನೆರಿಗೆಗಳನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ದಾರವನ್ನು ಕಟ್ಕೊಂಡು ನಾವು ಪಟ್ಟಿಯನ್ನು ಹಾಕೋಬೇಕಾಗುತ್ತೆ. ಈಗ ಅಮ್ಮನವರಿಗೆ ಮೊಗಸಿರಿಯನ್ನು ಹಾಕಿ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.